ಬಂದಿದ್ದಾರೆ ಅಂತ ಗೊತ್ತಾಯ್ತಲ್ಲ. ಹೇಳ್ಬಿಡಿ ಎಂತ ಗೊತ್ತುಂಟ ಗಾಯ್ಸ್, ನಾನು ಆಕ್ಚುಲಿ ಬಿಗ್ ಬಾಸ್ ಮನೆ ಹೋಗಿ ಬಿಗ್ ಬಾಸ್ ಕರೀದ್ರೆ ನನ್ನ 2 ಪೆಡಿಗೆ ರೆಡಿ ಉಂಟು. ರಸಗುಲ್ಲಾ ರಕ್ಷಿತನ ಕ್ರೇಜ್ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಆ್ಯಕ್ಚುಲಿ ಎಂತ ಗೊತ್ತುಂಟಾ, ಆಲ್ರೆಡಿ ತುಂಬ ಲೇಟ್ ಆಗಿದೆ. ನಾವು ಆ್ಯಕ್ಚುಲಿ ಶೃಂಗೇರಿ ಈವೆಂಟಿಗೆ ರೆಡಿ ಆಗಿದ್ದೀವಿ. ಓಕೆ, ಸೊ ಬೆಲ್ಗಾಮಿಂದ ನಾವು ಶೃಂಗೇರಿ ಹೋಗೋದು. ಸೊ ಆಲ್ಮೋಸ್ಟ್ ನಮಗೆ ಒಂದು 8 hours ಜರ್ನಿ ಉಂಟು. ಆಲ್ರೆಡಿ 1 o'clock ಆಯಿತು. ಸೊ ಊಟ ಮಾಡಿ ರಪ್ಪ ನಮಗೆ ಶೃಂಗೇರಿದು ಈವೆಂಟ್ಗೆ ಹೋಗ್ಲಿಕ್ಕೆ ಉಂಟು. ತುಂಬ ಎಕ್ಸೈಟೆಡ್ ಇದ್ದೀವಿ. ನಮ್ಮ ಫ್ಯಾಮಿಲಿಯವರು, ನನ್ನ ತಮ್ಮ, ನನ್ನ ಅಣ್ಣ, ನನ್ನ ಸಿಸ್ಟರ್, ಅಮ್ಮ ಎಲ್ಲರೂ ರೆಡಿ ಆಗಿದ್ದಾರೆ. ಸೊ ಬೇಗ ಹೋಗೋಣ. ಓಕೆ, ಸೊ ಬಾಯ್ ಬೆಲ್ಗಾಮ್. ತುಂಬ ಚೆನ್ನಾಗಿ ಆಯಿತು. ನೆಕ್ಸ್ಟ್ ಟೈಮ್ ಬೆಲ್ಗಾಮಿಗೆ ಬರ್ತೀನಿ ಅಲ್ವಾ, ಫುಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ. ಇವಾಗ ಜಸ್ಟ್ ನಾನು 1 ದಿವಸ ಈವೆಂಟಿಗೆ ಜಸ್ಟ್ ಬಂದಿದ್ದೀನಿ. ಸೊ ಜಾಸ್ತಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ ಆಚೆ ಎಲ್ಲೋ ಕಡೆ. ಓಕೆ, ಸೊ ನಮ್ಮ ಊರವರಿನ ಒಂದು ಹೋಟೆಲ್ ಉಂಟು ಬೆಲ್ಗಾಮಲ್ಲಿ. ಸೊ ಅಲ್ಲಿ ಹೋಗಿ ನಾವು ಇವತ್ತೇ ಊಟ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಲಂಚ್. ಸೊ ಲಂಚ್ ಮಾಡಿ ರಪ್ಪ ನಾವು ಈವೆಂಟಿಗೆ ಹೋಗೋಣ. ಓಕೆ, ಬನ್ನಿ. Thank you so much. Okay, thank you. Hi. Thank you so much. Thank you. ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಾವು ಯಾವುದು ಹೋಟೆಲಲ್ಲಿ ಸ್ಟೇ ಮಾಡಿದ್ದೀವಿ ಅಲ್ವಾ, ಅವರೇ ಒಂದು ಸರ್ಪ್ರೈಸ್ ಆಗಿ ಸನ್ಮಾನ ಮಾಡಿದ್ರು. ತುಂಬ ಖುಷಿ ಆಯಿತು. ಓಕೆ, ಸೊ ಇವಾಗ ಬೇಗ ಹೊರಡೋಣ, ಬನ್ನಿ. ಬಾಯ್. ಹಾಯ್, ಥ್ಯಾಂಕ್ ಯು ಸೋ ಮಚ್. ಏರಿಗೆ ಆರ್ಕೋಡೆಂಗಳು ಒಂದೇ ಇವೆಂಟ್ ಹಿಡಿತೀನಿ ಅಂದೆ. ಓಕೆ. ನಮಸ್ಕಾರ. ಹುಷಾರಿಲ್ಲ. ಹಾಯ್ ಬಲೆ. ಅವ ಅಜ್ಜಿ ಇರ್ನ ಅಮ್ಮನೇ. ಹಾಯ್ ಅಜ್ಜಿ. ಹಾಯ್ ಏನ್ ಚೊಲ್ಲರಿಯೇ ಅಂದೆ. ಆಶೀರ್ವಾದ ಮಲ್ಲೆಜ್ಜಿ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಜ್ಜಿ. ಹಾಂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ತಿನ್ಲ ಸಾರಿ. ಥ್ಯಾಂಕ್ ಯು ರೀ. ನಮ್ಮ ಬರ್ಡೇ ದಿವಸ ಬಂದ್ರೆ ನೀವು ನಿಮ್ಮ ಬರ್ಡೇನಾ? ತಿನ್ರಿ. ತಿನ್ನಿ. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ತಿನ್ನಿ. ಅಂದೆ ಈದ್ ಬತ್ತಂಡ ಯಾವ ನೀವು ಲಿಂಚನೇನ ಮೋನೆ ತುಯಡಂಗೆ ತಿನ್ರಾ ಒಂದು. ಮಲ್ಲೇಜ್ ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟಾ, ನಾವು ಇಲ್ಲಿ ಬೆಲ್ಗಾಮಲ್ಲಿಯೇ ಇದ್ದೀವಿ ಅಲ್ವಾ. ಸೊ ಇಲ್ಲಿಯೇ ನಮ್ಮ ಊರಿನ ಹೋಟೆಲ್ ಉಂಟು. ಓಕೆ, ಶ್ರೀ ಪಂಜುರ್ಲಿ ಹೋಟೆಲ್ ಅಂತ. ಓಕೆ, ನೀವು ಇಲ್ಲಿ ಬರುವಾಗ ನೀವು ಟ್ರೈ ಮಾಡ್ಬೋದು. ಸೀ ಫುಡ್ಡು ನಮ್ಮ ಸೀ ಫುಡ್ ಸ್ಪೆಷಲ್. ಎಲ್ಲ ಮೀನು ಕೋಳಿ ಎಲ್ಲ ಉಂಟಲ್ವಾ, ನಮ್ಮ ಊರಿಂದನೇ ಬರುವುದು. ಓಕೆ, ಎಲ್ಲ ನಮ್ಮ ಊರಿಂದನೇ ಅಲ್ವಾ. ಸೊ ಕುಕ್ಕು ಎಲ್ಲ ಕೂಡ ನಮ್ಮ ಊರಿಂದನೇ ಕುಕ್ಕು ಎಲ್ಲ. ಓಕೆ, ಸೊ ನಮ್ಮ ಊರಿನ ಸ್ಟೈಲ್ದು ನಿಮಗೆ ಊಟ ಎಲ್ಲ ಮಾಡಲಿಕ್ಕೆ ಇದ್ದರೆ ನೀವು ಇಲ್ಲಿ ಶ್ರೀ ಪಂಜುರ್ಲಿ ಹೋಟೆಲ್ಗೆ ಬರ್ಬೋದು. ಇಲ್ಲಿ ಬೆಲ್ಗಾಮಲ್ಲಿ ಎಲ್ಲಿ ಇಲ್ಲಿ ಮಾಲ್ವನ ಕೂಡ ಇಲ್ಲಿಯೇ ಇರುವುದು, ಗೊತ್ತುಂಟಾ? ಅಂದೆ ಚೂರಿ ಎದುರೇ ಅಂದೆ 1 ಗಂಟೆ ತಾಜ್ಯತೆ 3 ಗಂಟೆನೇ. ಓಕೆ ಪಾಡ್ಲೆ. ಸೊ ಇಲ್ಲಿ ನೋಡಿ, ಬಂಗುಡೆ ತವ ಫ್ರೈ ಉಂಟು, ನಂಗುಂಟು, ಅಂಜಲ್ ಉಂಟು, ಮಟನ್ ಚಿಲ್ಲಿ ಉಂಟು. ಇಜ್ಜಿ ಅವಳ ಹಾಂ ಚೂರು.
ಥ್ಯಾಂಕ್ ಯು. ಆ್ಯಕ್ಚುಲಿ ನಾನು ತಿನ್ನೋದೇ ಬಾಯ್ಲ್ಡ್ ರೈಸ್. ఒక ఇతే అని దుమ్దలక్క ఇంచ తినరలా బుజ్జాపనగితే అల్పతే చూర్ చూర్ తింది అభ్యాస ఆತುಂಡು ಇತೆ ಮುಂದೆ ಪೂರ ತುಂಡತೆ ಹಿಂಗೆ ಆಪುಜಿ ತಿನ್ರೆ ಯಾನ್ ಚೂರು ಒಂಜಿ ಬದುಕರೆಗಂದು ತಿನ್ಪಿ ನಾತೆ ನಿದ್ರೆ ಬರ್ಪುಜಿ ಅಂದು ಅವು ಸುಳ್ಳು ಅವು ಎನ್ನ ಹತ್ತು ಅವು ಸುಳ್ಳು ಪಾಡ್ದಿನಗಳು ಅಂದವು ಎನ್ನ ಹತ್ತು ದೊಡ್ಡೆ ಬೈಜಿ ಹೋಟೆಲ್ದಾದೆ ಮಲ್ಪುನ್ಯಾನ್ ಬಿಡ್ತು ಯಾನ್ ರಸ ಕಮ್ಮಿ. ಥ್ಯಾಂಕ್ ಯು ಸೋ ಮಚ್ ಅವೇ ನಿಗ ಹೋಟೆಲ್ಗೆ ಲೆತ್ತೀನಿ. ಥ್ಯಾಂಕ್ ಯು ಗೈಸ್. ಉಂದಾರನ ಕಿಚನ್ ಬಲಿ ರೆಡ್ ಪತ್ತೊಂಜಾಂಡೆ. ಹಾಯ್ ನಮಸ್ಕಾರ. ನಮ್ಮ ಊರ್ದಾಗುಲೆಪುರ ಕುಕ್ಕು. ಓಕೆ ಹಾಂ ಅದೇ ಇಂಡಿಯನ್ ಸೆಕ್ಷನ್ ಚೈನೀಸ್ ಸೆಕ್ಷನ್ ఒక ಮುಲ್ಪ ಮೀನು ಪೂರ ಮಲ್ಪುನತೆ. ಹಾಂ ಓಕೆ ಬೆಚ್ಚ ನೀರು ದೋಸೆ ನೋಡಿ ಇಲ್ಲೇ ಮಾಡೋದು ಹೀಗೆ. ಹಾಂ ಬಾಯ್. ಹಾಂ ನಮಸ್ಕಾರ. ಥ್ಯಾಂಕ್ ಯು. ಹೆಂಗೆ ಒಂಜಿ ಐಸ್ ಕ್ರೀಮ್ ಕೊರ್ಪಾರ ಹೆಂಗತೆ ಉಂಟ್ಲೆ ಈಜೆ ಹೆಂಗಾವು ಡೋಲ್ ಯಾ. ಥ್ಯಾಂಕ್ ಯು. ಹಾಂ ಥ್ಯಾಂಕ್ ಯು. ನೀವು ಉತ್ತರ ಕರ್ನಾಟಕದವ್ರಾ? ಆರ್ ಪಾತ್ರನಾಗ ಮಾಲು ಅನ್ನ ಲಕ್ಕನೆ ಟೋನ್ ಬರೋದುಂಡು ಅತೆ ಉತ್ತರ ಕರ್ನಾಟಕದ. ಬನ್ನಿ ಮುಂಚೆ ಬನ್ನಿ. ಅವರು ಮಾತಾಡುವಾಗ ಸ್ಟೈಲ್ ಸೇಮ್ ಮಾಲು ಅನ್ನನೇ ಸ್ಟೈಲ್ ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಂ ಆರಾಮಾಗಿದ್ದೀನಿ. ಬಾಯ್. ಹಾಂ ಗಿಲ್ಲಿಯಾ ಆರಾಮಾಗಿದ್ದಾರೆ. ಬಾಯ್. ಗೈಸ್ ಅಲ್ಲಿ ನೋಡಿ ಗೈಸ್, ಆ್ಯಕ್ಚುಲಿ ಎಂತ ಗೊತ್ತುಂಟ, ನಾವು ಇಲ್ಲಿಂದ ಹೋಗುವಾಗ ದಾರಿಯಲ್ಲಿ ನಮಗೆ ಹುಲಿದು ದೊಡ್ಡ ಮರ ಕಾಣಿಸ್ತು. ಓಕೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಎಷ್ಟು ದೊಡ್ಡ ಮರ ಉಂಟು, ಎಷ್ಟು ಹುಲಿ ಉಂಟಂತ ನೋಡಿ ಅಲ್ಲಿ. ಗೈಸ್ ಅಲ್ಲಿ ನೋಡಿ ಎಷ್ಟು ಹುಲಿ ಉಂಟಂತ. ಅಲ್ಲಿ ಒಂದು ಅನ್ನ ಕುತ್ಕೊಳ್ಳಿದ್ದಾರೆ ಅವರ ಹತ್ರ. ಈ ಎಷ್ಟು ಏಡಿ ಉಂಟಂತ ನೋಡಿ. ಒಂದು ಅನ್ನ ಇದೆ. ಯಾವುದು ಊರು? ಹಾ ಗೊತ್ತಿಲ್ವಾ? ಹೇಳಿ, ಯಾವ್ದು ಊರಲ್ಲಿ ಕುತ್ಕೊಳ್ಳಿದ್ದೀರಾ ನೀವು ಇವಾಗ? ಓಕೆ, ಹೌದಾ? ಮುಲ್ತುಲೆ ಪುಲಿ. ಪರ್ಲಾತಳಿಯ ಪುಲಿ ಇದಕ್ಕೆ ಆಯಲ್ಲ. ಇಲ್ಲಿ ನೋಡಿ, ಇದು ಯಾವುದು ಊರು? ಅಲ್ಲಿ ಏಡಿ ನೋಡಿ ಎಷ್ಟು ಉಂಟು ಏಡಿ. ಕಾಯ್ದು ಪರಂದು ನಮ್ಮ ಆ್ಯಕ್ಚುಲಿ ಮೀನು ಕೈಪುಗೆ, ಮೀನು ಅಡಿಗೆಗೆ, ಮೀನು ಊಟಗೆ ಎಲ್ಲ ಇದೇ ಹುಳಿಯ ಹಾಕುದು. ಸ್ವಲ್ಪ ಸ್ವಲ್ಪ ನಾನು ಈ ಮರದಿಂದನೇ ತಕೊಂಡು ಹೋಗ್ತೀನಿ ಮನೆಗೆ.
ಬಾ. ಇದು ಯಾವ್ದು ಊರಂತ ಗೊತ್ತಿಲ್ವಾ? क्या हुआ? क्या हुआ रे? ಅಲ್ಲ ಮಾರ್ರೆ, ಜನರು ಎಂತ ಮಾಡ್ತಾ ಇದ್ದಾರೆ ಇಲ್ಲಿ ಹೊರಗೆ. ನಮ್ಮ 6 ಗಂಟೆದು ದೊಡ್ಡ ಮನೆ ಹಬ್ಬ ನಡೀತಾ ಉಂಟು. ಬಟ್ ಎಲ್ಲರೂ ರೋಡಲ್ಲಿ ಇದ್ದಾರೆ, ಹಬ್ಬ ನಡೀತಾ ಉಂಟು. ಯಾರು ಟಿವಿ ಹೋಗಿ ನೋಡ್ಲಿಲ್ಲ ಅಲ್ವಾ? ಅಲ್ಲಿ ಇಲ್ಲ ಕಾಣಿಸುತ್ತೆ ಅಲ್ವಾ? ಎಲ್ಲರೂ ರೋಡಲ್ಲಿ ಇದ್ದಾರೆ ಗೈಸ್. ಇವತ್ತಿನ ಜನರಿಗೆ ನೋಡಿ ನಾನು ಯೋಚನೆ ಮಾಡುದು, ಯಾರು ಕೂಡ ಟಿವಿಯಲ್ಲಿ ನೋಡಲ್ವಾ? ನಾನು ಹೇಳಿದ್ದೀನಲ್ವಾ 6 ಗಂಟೆಗೆ ನಮ್ಮ ಮನೆಯ ದೊಡ್ಡ ಹಬ್ಬ ಉಂಟು ಅಂತ. ನಾನು ನೋಡಿ ಇವತ್ತೆ ಟ್ರಾವೆಲಿಂಗ್ ಮಾಡುವಾಗ ಮಧ್ಯದಲ್ಲಿ ನೋಡ್ತಾ ಇದ್ದೀನಿ. ಪ್ಲೀಸ್ ಗೈಸ್, ಹೋಗಿ ದೊಡ್ಡ ಮನೆ ಹಬ್ಬ ನೋಡಿ, ದೊಡ್ಡ ಮನೆ ಹಬ್ಬ ನೋಡಿ. ಹೊಳಗೆ ಎಂತ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಹೋಗಿ ಟಿವಿ ನೋಡಿ, ದೊಡ್ಡ ಮನೆ ಹಬ್ಬ ನೋಡಿ ಅಲ್ವಾ? ಟಿವಿ ನೋಡಿ, ಟಿವಿ 6 ಗಂಟೆ ದೊಡ್ಡ ಮನೆ ಹಬ್ಬ, ದೊಡ್ಡ ಮನೆ ಹಬ್ಬ. ಎಂತ ಮಾರ್ರೆ, ಎಲ್ಲರೂ ಒಳಗೆ ಇದ್ದಾರೆ, ಮತ್ತೆ ಯಾರು ಟಿವಿ ನೋಡುದು? ಹಾಯ್ 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 ಹಾಯ್. ಎಸ್, ನಮ್ಮ ಕಾರ್ಯಕ್ರಮಕ್ಕೆ ಇದೀಗ ಆಯ್ತು. ಯಾರು ಬಂದಿದ್ದಾರೆ ಅಂತ ಗೊತ್ತಾಯ್ತಾ? ಹೌದಾ? ರಕ್ಷಿತಾ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಸ್, ಜೋರಾದ ಚಪ್ಪಾಳೆ ಬರಲಿ. ವಾರ್ಷಿಕೋತ್ಸವದ ಅಂಗವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ನಮ್ಮ ಎಲ್ಲ ಕಲಾವಿದರು ಮಾತಾಡ್ತಾರೆ, ನೀವೇ ಹೇಳ್ಬಿಡಿ. ರಕ್ಷಿತಾ ಅವರೇ ನೋಡಿ, ಎಲ್ಲ ಎಷ್ಟೊಂದು ಜನ ಅಭಿಮಾನಿಗಳಿದ್ದೀರಾ ಅಂತ ಹೇಳಿ ಒಂದ್ಸತಿ ಹೇಳ್ಬಿಡಿ, ಎಂತ ಗೊತ್ತುಂಟ ಗಾಯ್ಸ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಶೃಂಗೇರಿ, ಹೇಗಿದ್ದೀರಾ? ನಿಮ್ಮ ಎಲ್ಲರದು ಪ್ರೀತಿ ಸಪೋರ್ಟ್ ಎಲ್ಲ ನೋಡಿ ನಾನು ಯಾವಾಗ ಶೃಂಗೇರಿ ಬರ್ತಾ ಇರ್ತೀನಿ. ಓಕೆ, ನಾನು ಆ್ಯಕ್ಚುಲಿ ಬಿಗ್ ಬಾಸ್ ಮನೆ ಹೋಗುವ ಮುಂಚೆ ಕೂಡ ನಾನು ಶೃಂಗೇರಿ ದೇವಸ್ಥಾನ ಹೋಗಿ ಮನೆಗೆ ಹೋಗಿದ್ದೀನಿ. ಓಕೆ, ಸೊ ಒಂಚೊಂಚಿ ತಿಂಗಳು ಗ್ಯಾನ್ ಮುಲ್ಪ ಬರೋಂದು ಪೋಂದು ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಾಣೇಶ್ ಸರ್. ಬಲೆ ಥ್ಯಾಂಕ್ ಯು, ನನಗೆ ಇಲ್ಲಿ ನೀವು ಕರೀತೀರಾ ಈ ಅಕ್ಷರ ಮಿತ್ರ ಕಾರ್ಯಕ್ರಮಕ್ಕೆ. ಅಷ್ಟು ನನಗೆ ಅವರ ಹಾಗೆ ಎಲ್ಲರ ಹಾಗೆ ನನಗೆ ಮಾತಾಡಲಿಕ್ಕೆ ಬರಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ದಾದಿ ಎಂತ ಗೊತ್ತುಂಟ ಗಾಯ್ಸ್, ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಮಜಾ ಆಯ್ತು ನನಗೆ. ನಿಮ್ಮ ಸಪೋರ್ಟ್ ಇಂದ ನಾನು ಇಷ್ಟು ಟೈಮ್ ತನಕ ನಾನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಓಕೆ, ನೀವು ಮಿಸ್ ಮಾಡ್ತಾ ಇದ್ದೀರಾ ಬಿಗ್ ಬಾಸ್ಗೆ? ನಾನು ಕೂಡ ಅಷ್ಟೇ ಮಿಸ್ ಮಾಡ್ತಾ ಇದ್ದೀನಿ. ಇವಾಗ ನನಗೆ ಬಿಗ್ ಬಾಸ್ ಕರೀದ್ರೆ ನನ್ನ 2 ಪೆಡಿಗೆ ರೆಡಿ ಉಂಟು, ಕರೆದ ತಕ್ಷಣನೇ ಹೋಗ್ತೀನಿ ನಾನು.
ಅವರು ಇದ್ದಾರೆ ಮಳವಳ್ಳಿಯಲ್ಲಿ. ಬೇಗ ನಾನು ಹೋಗ್ತೀನಿ ಅಲ್ಲಿ ಮಳವಳ್ಳಿಯಲ್ಲಿ. ಆ್ಯಂಡ್ ಥ್ಯಾಂಕ್ ಯು. ದಾದಕ್ಕೆ ಏನೊಂದಿಚ್ಚು ಗಟ್ಟಿ ಬಾತಿರ್ಲಿ. ರಸಗುಲ್ಲ. ಥ್ಯಾಂಕ್ ಯು. ಓಕೆ ಬರ್ಪೆ. ತಂದ್ಕೊಡಲ್ಲ, ನಾನೇ ಮಾಡ. ನೀವು ನನ್ನ ಮನೆಯಲ್ಲಿ ಬನ್ನಿ. ನಾನು ಇರೋದು ಪಡುಬಿದ್ರಿಯಲ್ಲಿ, ಉಡುಪಿ ಪಡುಬಿದ್ರಿಯಲ್ಲಿ. ನಮ್ಮ ಊರ ಕಡೆ ನೀವು ಬನ್ನಿ, ಮೀನ್ ಸಾರು ನಾನೇ ಮಾಡಿ ಕೊಟ್ಟಿ. ಓಕೆ, ಎಲ್ಲರಿಗೆ ತಮ್ಮನ ನನ್ನಿಂದ. ಓಕೆ, ಮತ್ತೆ ಸ್ವಲ್ಪ ವರ್ಷ ನಂತರ, ಅಂದ್ರೆ ಇವಾಗಲ್ಲ, ಸ್ವಲ್ಪ ವರ್ಷ ನಂತರ ಮದ್ವೆನೇ ಉಂಟಲ್ವಾ, ಎಲ್ಲರೂ ಮದುವೆಗೆ ಬರಲೇಬೇಕು. ಓಕೆ, ಥ್ಯಾಂಕ್ ಯು. ಅಲ್ಲಿ ಆ ಟೈಮಲ್ಲಿ ನಿಮ್ಗೆ ಕೊಡ್ತೀನಿ, ಎಲ್ಲರಿಗೆ ತಮ್ಮನ. ಓಕೆ, ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ ರಕ್ಷಿತಾ ಅವರು ಕೂಡ ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ನಮ್ಮ ರಕ್ಷಿತಾ ಅವರಿಗೆ. ಬಹಳ ಚಿಕ್ಕ ವಯಸ್ಸಾದ್ರೂ ಕೂಡ ತುಂಬಾ ತಿಳುವಳಿಕೆ ಇರುವಂತಹ ಹುಡುಗಿ. ಅಂತಹ ಬಿಗ್ ಬಾಸ್ ಅಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಅಂತ ಹೇಳಿದ್ರೆ ಇದೆಲ್ಲ ಒಂದು ಹೆಣ್ಮಕ್ಳು ಹೆಮ್ಮೆ ಪಡುವಂತಹ ವಿಚಾರ. ಒಳ್ಳೇದಾಗ್ಲಿ ನಮ್ಮ ರಕ್ಷಿತಾ ಅವರಿಗೆ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಕಾರ್ಯಕ್ರಮದ ಪರವಾಗಿ ನಾವೆಲ್ಲರೂ ಕೂಡ ಹಾರೈಸೋಣ. ರಕ್ಷಿತಾ ಅವರೇ, ನಿಮ್ಗೆ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು. ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತ್ರಿವಿಕ್ರಮ್ ಅವರಿಗೂ ಕೂಡ ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆ. ಜೋರಾದ ಚಪ್ಪಾಳೆ ಬರಲಿ ದಯವಿಟ್ಟು ತ್ರಿವಿಕ್ರಮ್ ಅವರಿಗೆ. ಸಾಕಷ್ಟು ಕನ್ನಡ ಸಿನಿಮಾದಲ್ಲಿ ಧಾರಾವಾಹಿಗಳಲ್ಲಿ ರಕ್ಷಿತನ ಕ್ರೇಜು ಯಾವ ಮಟ್ಟಕ್ಕಿದೆ ಅಂತಂದ್ರೆ ಅಲ್ಲಿ ಆ ಮಕ್ಕಳು ಸೆಲ್ಫಿಗಾಗಿ ವಿನಂತಿ ಮಾಡ್ತಾ ಇರೋ ಹೊತ್ತಿನಲ್ಲಿ ನಾನು ಜಾಸ್ತಿ ಮಾತಾಡಬಾರ್ದು. ಹಾಯ್ ಹಾಯ್. ಇಲ್ಲ, ನನಗೆ ಬರುವುದೇ 2 ಸಾಂಗ್, ಒಂದು ಸೇವಂತಿಗೆ, ಒಂದು ಪ್ರೇಮಚಂದ್ರಮ. ಸ್ಟಾರ್ಟ್. ವಾವ್, ಇದೆ ನನ್ನ ಫೇವ್ರೆಟ್ ಸಾಂಗ್. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ, ನೀ ಹೇಳಿ ತಂಗಾಳಿ, ಮನಸಾಗೆ ಮೆಚ್ಚಿಕೊಡುವೆ, ಹೃದಯಾಗೆ ಮೆಚ್ಚಿಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ ಹೇಳಿ ತಂಗಾಳಿ, ನೀ ಹೇಳಿ ತಂಗಾಳಿ. ಥ್ಯಾಂಕ್ ಯು. ಸೇವಂತಿಗೆ ಸೇವಂತಿಗೆ. ಹಾ, ನೀವು ಸ್ವಲ್ಪ ನೀವು ಕೂಡ ಆಡ್ತೀರಾ? ಶ್ರುತಿ ಕಡಿಮೆ ಮಾಡಬೇಕಾ? ಹಾ, ಸ್ವಲ್ಪ ಕಮ್ಮಿ ಬೇಕು, ಸ್ವಲ್ಪ. ಆಡ್ಲಾ? ಸೇವಂತಿಯೇ ಸೇವಂತಿಯೇ ನನ್ನ ಜಿಯಲಿಯಲ್ಲಿ ಗಮ್ಮಂತಿಯೇ, ಸೇವಂತಿಯೇ ಸೇವಂತಿಯೇ ನನ್ನ ಜಿಯಲಿಯಲ್ಲಿ ಗಮ್ಮಂತಿಯೇ, ಮಲ್ಲಿಗೆಗಿಂತ ಹನುಮಂತ ನೀನು, ಶ್ರೀಗಂಧಕ್ಕಿಂತ ಸೌಂದರ್ಯ ನೀನು, ಜನ್ಮ
ನಿಜವಾಗ್ಲೂ ಶ್ರುತಿ ತಾಳಕ್ಕೆ ಸರಿಯಾಗಿ ಹಾಡಿದ್ರು ಅವ್ರಿಗೊಂದು ಚಪ್ಪಾಳೆ. ಆಕ್ಚುಲಿ ನಿಮ್ಮ ಹಾಡಿಗೆ ಎಲ್ಲರೂ ಖುಷಿ ಪಟ್ರು. ಅಲ್ಲ ಸುದೀಪ್ ಸರ್ ಕೂತಿದಾರಲ್ವಾ, ಅವ್ರ ಎಂತ ಒಳ್ಳೆ ವಾಗ್ಮಿ ಗೊತ್ತಾ, ಫುಲ್ ಅವರೇ ಸುಸ್ತಾಗ್ಬಿಟ್ಟಿದ್ದಾರೆ ಇವತ್ತು ನಿಮ್ಮ ಹಾಡು ಕೇಳ್ಬಿಟ್ಟು. ದಯವಿಟ್ಟು ನಮ್ಮ ರಕ್ಷಿತಾ ಅವರಿಗೆ ಒಂದ್ಸತಿ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಮ್ಯಾಮ್ ಬಾಯ್. ಓಕೆ, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕಲಾವಿದರು, ಸಂಗೀತ ಕಲಾವಿದರು ದಯವಿಟ್ಟು ಎಲ್ಲರೂ ಬರಬೇಕು. ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ದಯವಿಟ್ಟು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಹರ್ಷ ಅವರು ಚಪ್ಪಾಳೆಯೊಂದಿಗೆ ಅವರನ್ನ ಬರಮಾಡಿಕೊಳ್ಳೋಣ. ನವೀನ್ ಕರ್ವಾನಿ ಅವರಿಗೆ ದಯವಿಟ್ಟು ಹರ್ಷ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಕಾರ್ಯಕ್ರಮದಲ್ಲಿ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಅದಾದ ನಂತರ ಆಗಿದ್ದಾರೆ ಇಂಡಿಯನ್ ಐಡಲ್ ಅಲ್ಲೂ ಕೂಡ ಬಹಳ ನಾಗೇಶ್ ಬಿಜಿ ನಿಮಗೆ ಕಾರ್ಯಕ್ರಮದ ಪರವಾಗಿ ಅಯ್ಯೋ ಅಯ್ಯ Bye 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 ಬರ್ವಿ ಬಾಯ್ 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 ಕಾಲ್ ಮಾಡ್ಕೊ ಬಾಯ್ 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 ಒಂದ್ ಜನ ಬಾಕಿ ಹಾಕ್ತೇರಿ ಒಂದ್ ಬಾಕಿ ಹಾಕ್ತೇರಿ ಒಂದ್ ಬಾಕಿ ಹಾಕ್ತೇರಿ ಏ ಬತ್ತೇರ್ 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 ಏ ಬಾಬಾ ಒಂದ್ ಬಾಬಾ बोलता ಬಾಯ್ 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 ಹಾರ್ನ್ ಪಾಡ್ ಬಾಯ್ 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 ಬಾಯ್